ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ವಾಟ್ಸ್ಆಪ್ ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಡ್ಮಿನ್ ಆಗಿರ್ತೀರಾ ಅಂತ ಗೊತ್ತು. ಇನ್ನು ಯಾರೆಲ್ಲ ಈ ವಾಟ್ಸ್ಆಪ್ ನಲ್ಲಿ ಅಡ್ಮಿನ್ ಆಗಿದ್ದೀರಾ ಅವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್. ಸೊ ವಾಟ್ಸ್ಆಪ್ ಅಡ್ಮಿನ್ಸ್ ಈ ನ್ಯೂಸ್ ಅನ್ನ ಮಿಸ್ ಮಾಡದೆ ನೋಡಿ. ನೀವು ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪಿನ ಅಡ್ಮಿನ್ ಆಗಿದ್ರೆ ಹುಷಾರಾಗಿರಿ. ನಿಮ್ಮ ಗ್ರೂಪಿನ ಯಾವೊಬ್ಬ ಸದಸ್ಯ ಸುಳ್ಳು ಮಾಹಿತಿ ರೂಮರ್ಸ್ ಅನ್ನ ಶೇರ್ ಮಾಡಿದ್ರೆ ನೀವು ಜೈಲಿಗೆ ಹೋಗೋ ಪ್ರಸಂಗ ಬಂದ್ರೂ ಆಶ್ಚರ್ಯ ಇಲ್ಲ. ಎಸ್, ಸಾಮಾಜಿಕ ಜಾಲತಾಣಗಳ ಮೂಲಕ ಗಲಭೆಗಳಿಗೆ ಪ್ರಚೋದನೆ ನೀಡುವಂತಹ ವಿಚಾರಗಳನ್ನ ಹಾಕುವವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಳಲು ಉತ್ತರ ಪ್ರದೇಶದ ವಾರಣಾಸಿ ಜಿಲ್ಲೆಯ ಪೊಲೀಸರು ಮುಂದಾಗಿದ್ದಾರೆ. ಇನ್ನು ಈ ವಿಚಾರವಾಗಿ ವಾರಣಾಸಿಯ ಜಿಲ್ಲಾಧಿಕಾರಿ ಯೋಗೇಶ್ವರ್ ರಾಮ್ ಮಿಶ್ರಾ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿತಿನ್ ತಿವಾರಿ ಜಂಟಿ ಆದೇಶವನ್ನ ಹೊರಡಿಸಿದ್ದಾರೆ. ಈ ಆದೇಶದಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಳ್ಳು ಸುದ್ದಿ ರೂಮರ್ಸ್ ಅನ್ನ ಹರಡಿದ್ರೆ ಆ ಗ್ರೂಪಿನ ಅಡ್ಮಿನ್ ಮೇಲೆ ಸೈಬರ್ ಕ್ರೈಮ್ ಕಾನೂನು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗುವುದು ಅಂತ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ನ್ಯೂಸ್ ಹೆಸರಿನಲ್ಲಿ ಗ್ರೂಪ್ಗಳು ಕ್ರಿಯೇಟ್ ಆಗಿವೆ. ಆದರೆ ಈ ಗ್ರೂಪ್ಗಳಲ್ಲಿ ಸುಳ್ಳು ಸುದ್ದಿಗಳು ಪ್ರಕಟವಾಗ್ತದ್ದು ಕ್ರಾಸ್ ಚೆಕ್ ಮಾಡದೆ ಸುದ್ದಿಗಳನ್ನ ಶೇರ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲು ಮುಂದಾಗಿದ್ದೇವೆ ಅಂತ ಜಿಲ್ಲಾಡಳಿತ ತಿಳಿಸಿದೆ. ಇನ್ನೊಂದೇನ್ ಗೊತ್ತಾ, ವಾಟ್ಸ್ಆಪ್ ನಲ್ಲಿ ಸ್ಮೈಲಿ ಕಳ್ಸಿದ್ರು ಬೀಳತ್ತೆ ಕೇಸ್. ಇದೇನಪ್ಪಾ ವಿಚಿತ್ರ ಅಂತ ಅನ್ಕೋಬೇಡಿ, ಅದ್ಯಾಕೆ ಅಂತ ಹೇಳ್ತೀನಿ ಕೇಳಿ. ಗ್ರೂಪ್ ನಲ್ಲಿ ಸದಸ್ಯ ಒಬ್ಬ ಸುಳ್ಳು ಸುದ್ದಿ ಅಥವಾ ಧಾರ್ಮಿಕ ಸೌಹಾರ್ದತೆಗೆ ಅಡ್ಡಿ ತರುವಂತಹ ವಿಚಾರ ರೂಮರ್ಸ್ ಅನ್ನ ಹಾಕಿದ್ರೆ ಅಡ್ಮಿನ್ ಆದವರು ಕೂಡಲೇ ಆತನನ್ನ ಗ್ರೂಪ್ ನಿಂದ ಕಿತ್ ಹಾಕಬೇಕು. ಈ ರೀತಿಯ ಸಂದೇಶಗಳು ಹರಿದಾಡಿದ್ರೆ ಜನರು ಸಮೀಪದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಬೇಕು. ಬುಧವಾರ ಈ ಆದೇಶ ಪ್ರಕಟವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಪಡಿಸಲು ಅವಕಾಶ ಇದೆ. ಇದ್ರ ಜೊತೆಗೆ ಜವಾಬ್ದಾರಿ ಕೂಡ ಇದೆ ಅಂತ ತಿಳಿಸಲಾಗಿದೆ. ಇನ್ನು ವಾರಣಾಸಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿನಿಧಿಸುತ್ತಿರುವ ಲೋಕಸಭಾ ಕ್ಷೇತ್ರವಾಗಿದ್ದು ಭಾರತದಲ್ಲಿ ಪ್ರಸ್ತುತ 20 ಕೋಟಿಗೂ ಅಧಿಕ ಮಂದಿ ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇದರಲ್ಲಿ ಎಷ್ಟು ಜನ ಅಡ್ಮಿನ್ ಆಗಿದ್ದೀರಾ ಅವರೆಲ್ಲ ದಯವಿಟ್ಟು ಹುಷಾರಾಗಿರ್ಬೇಕು. ಯಾರೇ ಆಗ್ಲಿ ರೂಮರ್ಸ್ ಅನ್ನ ಅಥವಾ ಸುಳ್ಳು ಸುದ್ದಿಯನ್ನ ವಾಟ್ಸ್ಆಪ್ ಅಲ್ಲಿ ಹಾಕಿದ್ರೆ ಅದು ನಿಮಗೆ ತೊಂದ್ರೆ ಅಂಡ್ ಬೇರೆಯವ್ರನ್ನ ಅಣಗಿಸೋ ತರ ಅಥವಾ ಕೆಲವೊಂದ್ಸರಿ ಹೆಣ್ಮಕ್ಳಿಗೆ ಸ್ಮೈಲೀಸ್ ಅನ್ನ ಕಳಿಸುವಾಗ ಹುಷಾರಾಗಿರಿ, ಇಲ್ಲ ಅಂದ್ರೆ ಅದಕ್ಕೂ ನಿಮ್ಗೆ ಬೀಳತ್ತೆ ಕೇಸ್. ಐ ಥಿಂಕ್ ಎಲ್ಲಾ ವಾಟ್ಸ್ಆಪ್ ಅಡ್ಮಿನ್ ಗಳು ಈ ನ್ಯೂಸ್ ಅನ್ನ ನೋಡಿರ್ತೀರಾ. ಸೊ ದಯವಿಟ್ಟು ಇನ್ ಮುಂದಕ್ಕೆ ಹುಷಾರಾಗಿರಿ ಅಂತ ಹೇಳ್ತಾ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ನಿಮ್ಗೆ ಏನಾದ್ರೂ ಕಮೆಂಟ್ ಕೊಡ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನೀವು ಕಮೆಂಟ್ ಮಾಡಿ ಕಳಿಸಿ.